ಅವ್ರು ನೋಡಿ ನಾವು ಲೈಕ್ ಅವರು ಆಗ್ಲೇ ಅಷ್ಟೊಂದು ಕಲ್ತಿರ್ಬೇಕು ಕೆಸೆಟ್ಗೆ ಹೋಗ್ಬೇಕಂದ್ರೆ ನಾನಿನ್ನೂ ಏನು ಕಲ್ತಿಲ್ಲ ಅಂತ ಲೈಕ್ ಅಲ್ಲಿ ನೀವು ಕಡಿಮೆ ಅಂತ ಅನ್ಕೋಬೇಡಿ. ಪೇರೆಂಟ್ಸ್ ಆರ್ ದ ಬೆಸ್ಟ್ ಮೋಟಿವೇಶನ್ ಫಾರ್ ಯು. ಸೊ ತುಂಬಾ ಚೆನ್ನಾಗಿ ಕೇಳ್ತಿದ್ದೀರಾ. ಲೈಕ್ ಒಂದು ಎಕ್ಸಾಂಪಲ್ ಹೇಳಿ, ಸುಮ್ಮನೆ ನೀವು ಲಾಸ್ಟ್ 3 months ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಲೈಕ್ ಏನೋ ಸ್ಟ್ರಾಟಜಿ ಹೇಳ್ತೀರಾ ಅಂತೆಲ್ಲ ಹೇಳ್ತಿರ್ತೀರಾ. ಬಟ್ ನಿಮ್ ಕಣ್ ಮುಂದೆನೆ ಇವತ್ತು ಒಂದು ಲೈವ್ ಎಕ್ಸಾಂಪಲ್ ಇದೆ. ಶಿ ಹ್ಯಾಸ್ ಓನ್ಲಿ, ಐ ಮೀನ್ ಮುಂಚೆ ಏನೇನೋ ಸ್ವಲ್ಪ ಓದಿರ್ಬೋದು, ಬಟ್ ಲಾಸ್ಟ್ 3 months ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಎಲ್ಲಾನು ಕರೆಕ್ಟ್ ಆಗಿ ಮಾಡಿದ್ಕೆ ಶಿ ಮ್ಯಾನೇಜ್ ಟು ಗೆಟ್ ಅ ರ್ಯಾಂಕ್ ಬಿಲೋ 5,000 ಅಂಡ್ ಶಿ ಇಸ್ ಇನ್ ಒನ್ ಆಫ್ ದ ಟಾಪ್ 3 ಕಾಲೇಜಸ್ ಇನ್ ಆರ್ ಕರ್ನಾಟಕ. ಅಂದ್ರೆ ನಿಮ್ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡೋದಾದ್ರೆ. ನನ್ನ ಹೆಸರು ದಿವ್ಯಾ. ನಾನು PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ ಸೆಕೆಂಡ್ ಇಯರ್ BTech ಇನ್ ಕಂಪ್ಯೂಟರ್ ಸೈನ್ಸ್ ಓದ್ತಿದ್ದೀನಿ. KCETನ 2023 ಬರೆದಿದ್ದು. ಇವಾಗ ನಾನು ಸೆಕೆಂಡ್ ಇಯರ್ BTech PES ಯೂನಿವರ್ಸಿಟಿಲಿ. ಆಮೇಲೆ ನಂದು KCET ರ್ಯಾಂಕಿಂಗ್ ಬಂದು 5,000 ಸಮಥಿಂಗ್. ಆಮೇಲೆ ನನಗೆ ಫಸ್ಟ್ ರೌಂಡಲ್ಲೇ PES ರಿಂಗ್ ರೋಡ್ ಕ್ಯಾಂಪಸ್ AIML ಸಿಕ್ಕಿತ್ತು. ಆಮೇಲೆ ಸೆಕೆಂಡ್ ರೌಂಡಲ್ಲಿ ವೇಟ್ ಮಾಡಿದೆ, ಆಮೇಲೆ ಅವಾಗೂ AIML ಸಿಕ್ತು. ಥರ್ಡ್ ರೌಂಡಲ್ಲಿ CSE ಇನ್ ಕಂಪ್ಯೂಟರ್ ಸಿಕ್ತು. ನಾನು ಬಂದಿದ್ದು PCMB ಮಾಡಿದ್ದು, PU ಅಲ್ಲಿ PCMB ಮಾಡಿದ್ದು. ಸೊ PCMB ಮಾಡಿದರೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಫಸ್ಟಿಗೆ ನನಗೆ 10th ಇಂದ ಗೊತ್ತಿರಲಿಲ್ಲ ಯಾವುದು PCMBನ PCMCನ ಇಂಜಿನಿಯರಿಂಗ್ ಮಾಡ್ಬೇಕನ್ನೋದೇ ಗೊತ್ತಿರಲಿಲ್ಲ. ಲೈಕ್ ಮನೇಲೆಲ್ಲ ಹೇಳೋ ಥರ ನೀಟ್ ಅಂತಂದೇ ಓದಿದೆ. ಆಮೇಲೆ ಫಸ್ಟ್ PUಗೆ ಗೊತ್ತಾಯಿತು ನನಗೆ ಲೈಕ್ ಐ ಡೋಂಟ್ ಲೈಕ್ ಬಯಾಲಜಿ ನಂಗೆ ಸೂಟ್ ಆಗಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ PCMB ಅಂದರೆ KCETಲ್ಲಿ PCM ಅಷ್ಟೇ ಸಬ್ಜೆಕ್ಟ್ಸೇ ಇರ್ತಾವಲ್ಲ. ಸೊ ಹಂಗಾಗಿ ನನಗೆ ಆ ಕ್ಲಾರಿಟಿ, ಆ KCETಲ್ಲಿ 3 ಸಬ್ಜೆಕ್ಟ್ಸೇ ಕೌಂಟ್ ಮಾಡ್ತಾರೆ ಇಂಜಿನಿಯರ್ಗೆ ಅಂತ ಕ್ಲಾರಿಟಿ ಬಂದಿದ್ದು ಕೂಡ ಲಾಸ್ಟ್ ಲೈಕ್ ಈ ಥರ ಜಾನ್ವರಿ ಆ ಟೈಮಲ್ಲಿ, ಸೆಕೆಂಡ್ ಇಯರ್ ಲಾಸ್ಟ್ ಒಂದು 5 months ಬ್ಯಾಕ್. ಅವಾಗಿಂದ ನಾನು ಬರೀ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ 3 ಸಬ್ಜೆಕ್ಟ್ನ ಫೋಕಸ್ ಮಾಡಿ ತೆಗ್ದಿದ್ದು. ಸೊ ಫಸ್ಟ್ ಆಫ್ ಆಲ್ ಲೈಕ್ ಕ್ಲಾರಿಟಿ ಕೊನೆಗೂ ಲೈಕ್ ಜಾನ್ವರಿ ಕ್ಲಾರಿಟಿ ಸಿಕ್ಕಿದ್ಮೇಲೆ ಇಫ್ ಶಿ ಹಸ್ ಅಂದ್ರೆ ಕ್ಲಾರಿಟಿ ಬರೋವರೆಗೂ ನಾವೇನೋ ಅಲ್ಪ ಸ್ವಲ್ಪ 12th ಬೋರ್ಡ್ ಎಕ್ಸಾಮ್ಸ್ಗೆ ಅಂತ ಸ್ವಲ್ಪ ಓದಿರ್ತೀರಾ ಅಷ್ಟೇ. ಬಟ್ ಸ್ಟಿಲ್ ನಿಮ್ ಕ್ಲಾರಿಟಿ ಸಿಕ್ಕಿದ್ಮೇಲೆ ಅರೌಂಡ್ ಜಾನ್ವರಿ ಎಂಡ್ ಇಂದ ಲೈಕ್ KCET ಎಕ್ಸಾಮ್ ವರ್ಗೂ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗಿರೋದ್ರಿಂದ ಯು ಮ್ಯಾನೇಜ್ ಟು ಗೆಟ್ ಅ ರ್ಯಾಂಕ್ ಬಿಲೋ 5,000. ಲೈಕ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈವನ್ ವಿ ಟೆಲ್ ದ ಸೇಮ್ ಥಿಂಗ್ ಇನ್ ಆರ್ ವಿಡಿಯೋಸ್ ಟು ಸ್ಟೂಡೆಂಟ್ಸ್, ಆಯ್ತಾ. ಸೊ ನೀವು ನೋಡಿರ್ತೀರಾ ನನ್ನ ವಿಡಿಯೋಸ್ ಎಲ್ಲೂ, ಅಂದ್ರೆ ಇವಾಗ ಮನ್ಸ್ ಮಾಡ್ರು ಇವಾಗಿಂದ ಕರೆಕ್ಟಾಗಿ ಸ್ವಲ್ಪ ಥಿಂಗ್ಸ್ ನ ಕರೆಕ್ಟ್ ಮಾಡ್ಕೊಂಡ್ರೆ ಇವರು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ. ಬಟ್ ಸ್ಟಿಲ್ ದೇ ಯೂಸ್ ಟು ಡೌಟ್ ಅ ಲಾಟ್, ಅಂದ್ರೆ ನಿಜವಾಗ್ಲೂ ಆಗುತ್ತಾ ಈ ರೀತಿ. ಸೊ ಅದಕ್ಕೋಸ್ಕರ ದ ಫಸ್ಟ್ ಕ್ವಶನ್ ವಿಚ್ ಐ ವಿಲ್ ಬಿ ಪೋಸಿಂಗ್ ಇನ್ ಫ್ರಂಟ್ ಆಫ್ ಯು ಇಸ್, ಇವಾಗ ಓಕೆ ಜಾನ್ವರಿ ಟೈಮಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ತು, ಜಾನ್ವರಿಯಿಂದ ನಿಮ್ಗೆ ಗೊತ್ತು ದಟ್ ಏಪ್ರಿಲ್ ಅಲ್ಲಿ ಅಥವಾ ಮೇ ಅಲ್ಲಿ ಎಕ್ಸಾಮ್ಸ್ ಬರುತ್ತೆ ಅಂತ, ಅಂದ್ರೆ KCET ಎಕ್ಸಾಮ್ ಶೆಡ್ಯೂಲ್ ಆಗಿದೆ ಅಂತ. ಇವಾಗ ನಿಮ್ ಥಾಟ್ ಪ್ರೊಸೆಸ್ ಹೇಗೆ? ಅಂಡ್ ಫ್ರಮ್ ದಟ್ ಪಾಯಿಂಟ್ ಓಕೆ ನೀವು 12th ನಿಮ್ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪರೇಟರಿಗೆ ಕಾಲೇಜಲ್ಲಿ ಫೋರ್ಸ್ ಮಾಡ್ತಿದ್ರು ಅಂತನಾದ್ರೂ 12th ಸಿಲೆಬಸ್ ಸ್ವಲ್ಪ ಗೊತ್ತಿತ್ತು. ಬಟ್ ಸ್ಟಿಲ್ ಆ ಪಾಯಿಂಟ್ ಇಂದ ಲೈಕ್ ನಿಮ್ ಥಾಟ್ ಪ್ರೊಸೆಸ್ ಹೇಗಿತ್ತು ಅಂಡ್ ಹೇಗೆ ಪ್ಲಾನ್ ಮಾಡ್ಕೊಂಡ್ರಿ? ನಾನು ನೆಕ್ಸ್ಟ್ 3 months ಅಲ್ಲಿ ಈ ತರ ಮಾಡ್ಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ಅಂತೂ ನಿಮ್ ಮುಂದೆ ಇರುತ್ತೆ. ಸೊ ಅದನ್ನ ಹೇಗೆ ಪ್ಲಾನ್ ಮಾಡ್ಕೊಂಡ್ರಿ ಆ ಟೈಮಲ್ಲಿ ನಮ್ಮ ಕಾಲೇಜಲ್ಲಿ ಏನು ಮಾಡ್ತಿದ್ರು ಅಂದರೆ ಲೈಕ್ ಬೋರ್ಡ್ ಎಕ್ಸಾಮ್ಸ್ಗೆ 1 month ಬ್ಯಾಕ್ ಮಾತ್ರ PUಗೆ ಪ್ರಿಪೇರ್ ಮಾಡ್ತಿದ್ರು. ಬಿಫೋರ್ 2 months ಎಲ್ಲ, ಬಿಫೋರ್ 1 month ಬ್ಯಾಕ್ ಅಂದರೆ ಬೋರ್ಡ್ ಎಕ್ಸಾಮ್ಸ್ಗೆ ಇನ್ನೂ 1 month ಇದೆ ಅಂದರೆ ಅವಾಗಿಂದ PU. ಅದ್ರಗಿಂತ ಮುಂಚೆ ಎಲ್ಲ ಯಾರ್ಯಾರಿಗೆ PU ಬೇಕು ಅವ್ರು PU ಸೈಡು, ಯಾರ್ಯಾರಿಗೆ ನೀಟ್ ಬೇಕು ಅಂದರೆ PCMB ಅಂದರೆ ನಮಗೆ ನೀಟ್ ಮೇಲೆ ಫೋಕಸ್ ಮಾಡ್ತಾರೆ, ಹಾಗಾಗಿ ನೀಟ್ ಬೇಕು ಅವರೆಲ್ಲ ಒಂದು ಸೈಡ್ ಆ ಥರ ಮಾಡಿದರು. ಅದರಲ್ಲಿ ನಾನು PUಗೆ ಹೆಂಗಿದ್ರು ಅದು ನಾವು ಸ್ವಲ್ಪನೇ ಇರುತ್ತಲ್ಲ ಸಿಲೆಬಸ್, ಲೈಕ್ KCET ನೀಟು ಆ ಥರ ಓದೋರಿಗೆ ಈ PU ಬೋರ್ಡ್ ಎಕ್ಸಾಮ್ಸ್ ಏನೂ ಅಲ್ವಲ್ಲ. ಹಾಗಾಗಿ ನಾನು ಓಕೆ 1 monthಲ್ಲಿ ಮ್ಯಾನೇಜ್ ಮಾಡ್ಬೋದು ಅದನ್ನು ಅಂತಂದು ಆಮೇಲೆ ನೀಟ್ ಸೈಡ್ ಹೋದೆ. ನೀಟ್ ಅಂತ ಹೇಳಿ ಹೋದೆ. ನೀಟ್ ಸೈಡ್ ಹೋದಾಗ ನಾನಲ್ಲಿ ಬಯಾಲಜಿ ಏನೂ ಓದಲಿಲ್ಲ, ಜಸ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ಸಬ್ಜೆಕ್ಟೇ ಮಾಡ್ತಿದ್ದೆ. ಅದಾದಮೇಲೆ PCMB ಅವ್ರಿಗೆ ಈ KCET ಎಕ್ಸಾಮ್ಸ್ ಎಲ್ಲ ಇಡಲ್ಲ ಲಾಸ್ಟ್ ಜಾಸ್ತಿ ಕಾಲೇಜಸಲ್ಲಿ. ಏನು ಮಾಡ್ತಾರೆ ಅಂದರೆ ನೀಟ್ ಎಕ್ಸಾಮೇ ಇಡ್ತಾರೆ, ಅದರಲ್ಲಿ ಬಯಾಲಜಿ 90 marks, ಆಮೇಲೆ ಕೆಮಿಸ್ಟ್ರಿ 90 questions, ಕೆಮಿಸ್ಟ್ರಿ 40 ಆ್ಯಂಡ್ ಫಿಸಿಕ್ಸ್ 40 questions ಇರ್ತವೆ. 45. ಆಮೇಲೆ ಮ್ಯಾಥ್ಸ್ಗೆ ಜಸ್ಟ್ KCET ಅಂತ ಒಂದು 45 questions ಇರ್ತಿದ್ರು. ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಲ್ಲಿ ಏನು ಲೈಕ್ ಏನು ಚೇಂಜ್ ಆಗಿಬಿಡ್ತಾರೆ ಅಂದರೆ ಬಯಾಲಜಿ ಸ್ವಲ್ಪ ಓದಿದ್ರು ಕೂಡ ಮಾರ್ಕ್ಸ್ ತುಂಬ ಬಂದುಬಿಡ್ತವೆ ಅಂತ
ಅಲ್ಲಿ ಎಲ್ರು ಕನ್ಫ್ಯೂಸನ್ ಆಗಿ ಎಲ್ರು ಬಯಾಲಜಿ ಓದಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವೆಂದ ಅವ್ರಿಗೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಗೊತ್ತಿದ್ರು ಕೂಡ, ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ಗೊತ್ತಿದ್ರು ಕೂಡ ಆ ಟೈಮಲ್ಲಿ ಅಷ್ಟೊಂದು ಮಾರ್ಕ್ಸ್ ಬಯಾಲಜಿಯಿಂದ ಜಾಸ್ತಿ ಆಗ್ತವೆ ಅಂತ ಅಲ್ಲಿ ಮಿಸ್ಕಾನ್ಸೆಪ್ಷನ್ ಆಗ್ತಾರೆ. ಸೊ ದಟ್ ಈಸ್ ನಾಟ್ ಗುಡ್. ಅದು ಅಂದ್ರೆ ಮೇನ್ ಡ್ರೀಮ್ ಏನಿದೆ, ಲೈಕ್ ಫಿಸಿಕ್ಸ್ ಜಾಸ್ತಿ ಬರ್ಬೇಕು. ಓಕೆ, 45 ಮಾರ್ಕ್ಸಿಗೆ ಫಿಸಿಕ್ಸ್, ವಿ ಶುಡ್ study physics more and get marks in physics. We should focus on that. And chemistry kuda, chemistry it's easy subject and scoring subject alva KSET alli. Like compared to physics and maths, chemistry is bit easy to score. That's why chemistry kuda, chemistry physics, like if yaradru PCMB students idarandre chemistry physics alli like ತುಂಬಾ ಮಾರ್ಕ್ಸ್ ತೆಗಿಯಕ್ಕೆ ಟ್ರೈ ಮಾಡಬೇಕು. ಅದಾದ್ಮೇಲೆ ಬಯಾಲಜಿಲಿ ಅವ್ರಿಗೆ ಏನು ಬೇಡ ಅಂದ್ರೆ ಲೈಕ್ ಇಫ್ ಟೈಮಿಂಗ್ ಇರುತ್ತಲ್ವಾ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ 2 ಸಬ್ಜೆಕ್ಟ್ ಸಾಲ್ವ್ ಮಾಡ್ತಿದ್ದೆ. ಅದಾದ್ಮೇಲೆ ಏನಾದ್ರು ಗೊತ್ತಿದ್ರೆ ಇಲ್ಲ ಆಮೇಲೆ ಸುಮ್ಮನೆ ಏನೋ ಒಂಥರ ಆಪ್ಷನ್ ಟೈಪ್ ಬಯಾಲಜಿನ ಸಾಲ್ವ್ ಮಾಡ್ತಿದ್ದೆ ಎಕ್ಸಾಮ್ಸ್ ಟೈಮಿಂಗ್ ಅಲ್ಲಿ. ಲಾಸ್ಟ್ ಮಾಕ್ ಟೆಸ್ಟ್ ಅಂತ ಇರ್ತಾವಲ್ಲ, ನಮ್ಗೆಲ್ಲ ವೀಕೆಂಡ್ ಅಲ್ಲಿ ಇರ್ತಿದ್ರು. ಸೊ ವೀಕ್ಲಿ ಎಕ್ಸಾಮ್ ಇರ್ತಿದ್ರು. ಆ ವೀಕ್ ಟೆಸ್ಟ್ ಅಲ್ಲಿ ನಾನು ಬಯಾಲಜಿಗೆ ಅಷ್ಟೊಂದು ಪ್ರಿಫರ್ ಮಾಡ್ತಿರ್ಲಿಲ್ಲ. ಫಿಸಿಕ್ಸ್ ಕೆಮಿಸ್ಟ್ರಿ ಮಾಡ್ತಿದ್ದೆ, ಅದಾದ್ಮೇಲೆ ಮ್ಯಾಥ್ಸ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ನಮ್ಮ ಏನಿರುತ್ತೋ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಫ್ರೆಂಡ್ಸ್ ಮಾರ್ಕ್ಸಿಗೆ ಕಂಪೇರ್ ಮಾಡ್ತಾ ಹೋದ್ರೆ ನಾವು ಬಯಾಲಜಿನೇ ಓದ್ಕೊಂತ ಕುತ್ಕೊಂಡು ನಮ್ಮ ಫ್ಯೂಚರ್ ಹಾಳಾಗೋದಲ್ಲ, ಬಟ್ ನಮ್ಗೆ ಸ್ಕೋರ್ ಚೆನ್ನಾಗಿ ಬರಲ್ಲ. ಬಟ್ ನೀವು ಹೇಳಿದ್ರಲ್ಲಿ ನಂಗೆ ಒಂದ್ ಪಾಯಿಂಟ್ ಸೀರಿಯಸ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ಸ್ತು. ಲೈಕ್ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ, ನೀವ್ ಹೇಳ್ದಂಗೆ ನೀಟ್ ಮತ್ತೆ CET ಮಧ್ಯ ಅವ್ರೇ ಲೈಕ್ ಅವ್ರಿಗೆ ಕ್ಲಾರಿಟಿ ಇರಲ್ಲ, ಸೆಲ್ಫ್ ಕ್ಲಾರಿಟಿನೇ ಇರಲ್ಲ. ಓಕೆ, ಬಯಾಲಜಿಲಿ ಈಸಿ ಇರುತ್ತೆ, 90 ಮಾರ್ಕ್ಸ್ ಏನು ಪ್ರಾಬ್ಲಮ್ಸ್ ಇರಲ್ಲ, ಸೊ ನೀಟ್ ಮಾಡ್ಬಿಡೋಣ ಅಂತ ಅನ್ಕೋತಾರೆ. ಅದಾದ್ಮೇಲೆ ನೀಟ್ ಅಲ್ಲಿ ಚೆನ್ನಾಗಿ ಬರ್ಲಿಲ್ಲ ಅಂದ ತಕ್ಷಣ ಓಕೆ CETಗೆ ಹೋಗೋಣ ಅನ್ನೋ ಅಷ್ಟರಲ್ಲೇ CET ಎಕ್ಸಾಮ್ ಆಲ್ರೆಡಿ ಆಗೇ ಹೋಗಿರುತ್ತೆ. ಸೊ ಅದಾದ್ಮೇಲೆ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಇದೆರಡರ ಮಧ್ಯೆ ಸಿಗಾಕೊಂಡು ಒಂದ್ ವರ್ಷ ಡ್ರಾಪ್ ನ ಒಂದು ಎಸ್ಕೇಪ್ ಆಪ್ಷನ್ ತರ ತಗೋಬಿಡ್ತಾರೆ. ಸೊ ಅದಕ್ಕೆ ದಿವ್ಯಾ ಅವ್ರು ಹೇಳ್ದಂಗೆ ಫಸ್ಟ್ ಟೇಕ್ ಅವೇ ಫ್ರಮ್ ದಿಸ್ ವಿಡಿಯೋ, ಇಂಪಾರ್ಟೆಂಟ್ ಟೇಕ್ ಅವೇ ಇಸ್ ಟು ಹ್ಯಾವ್ ಕ್ಲಾರಿಟಿ. ನೀವು ಇವಾಗ್ಲೂ ಕ್ಲಾರಿಟಿ ಇಲ್ಲ ಅಂದ್ರೆ ಸೀರಿಯಸ್ಲಿ ತುಂಬಾ ಕಷ್ಟ ಆಗುತ್ತೆ. ಇವಾಗ್ಲಾದ್ರೂ ಜಸ್ಟ್ ಥಿಂಕ್ ಅಬೌಟ್ ಯೋರ್ ಸ್ಟ್ರೆಂಗ್ಸ್. ಈಗ ನಮ್ ಸ್ಟ್ರೆಂಗ್ತ್ ನಮ್ ವೀಕ್ನೆಸ್ ಏನು ಅಂತ ಎಲ್ರಿಗಿಂತ ಚೆನ್ನಾಗಿ ನಮಗ್ ಗೊತ್ತಿರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಯು ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್, ಓಕೆ ವೀಕ್ನೆಸ್ ಸ್ಟ್ರೆಂಗ್ತ್ ಇರ್ಲಿ, ಬಟ್ ಸ್ಟಿಲ್ ಮುಂದೆ ನೀವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ವಿಷನ್ ಇರ್ಬೇಕು. ಯಾಕಂದ್ರೆ ಇಲ್ಲಿವರೆಗೂ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಬಟ್ ಇವಾಗ್ಲೂ ಇಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಟೇಕ್ ಅವೇ ಇಸ್ ಟು ಹ್ಯಾವ್ ಕ್ಲಾರಿಟಿ. ಓಕೆ, ನಾನು ನೀಟ್ ಮಾಡ್ಬೇಕು ಅಂದ್ರೆ ನೀಟ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ, CET ಮಾಡ್ಬೇಕು ಅಂದ್ರೆ ಮಾಡ್ತಿದ್ದೀನಿ. ಓಕೆ, ಸ್ವಲ್ಪ ಜನ ಇರ್ತಾರೆ ಮಾಡ್ಕೊಂಡು CET ನ ಓಕೆ ನೀಟ್ ಆಗ್ಲಿಲ್ಲ ಅಂದ್ರೆ CET ಇಟ್ಕೊಳ್ಳೋಣ ಅಂತ. ಇವಾಗ ಲೈಕ್ ಅವ್ರದ್ದು ಥಾಟ್ ಪ್ರೊಸೆಸ್ ಏನೋ ತಿಳ್ಕೊಂಡ್ರಿ ಇನ್ ದ ಲಾಸ್ಟ್ 3 months ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರು ಅಂತ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ CET ಆಸ್ಪಿರೆಂಟ್ಸ್ ಏನಿದೆ ಅಂತಂದ್ರೆ ದಿವ್ಯಾ ಅವರೇ, ಇಟ್ಸ್ ಅಬೌಟ್ ಹೌ ಟು ಬ್ಯಾಲೆನ್ಸ್ ಬಿಟ್ವೀನ್ ಬೋರ್ಡ್ಸ್ ಅಂಡ್ KCET ಪ್ರಿಪರೇಷನ್ ಅಂತ. ಯಾಕಂದ್ರೆ ಬೋರ್ಡ್ಸ್ ಪ್ರಿಪರೇಷನ್ ಇಂಪಾರ್ಟೆಂಟ್, ಈ ಕಡೆ CETನೂ ಇರ್ಬೇಕು. ಮತ್ತೆ ಅಗೈನ್ ಅದ್ರ ಜೊತೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ ಇವ್ರು ಅನ್ಕೊಳ್ಳೋದು ಬೋರ್ಡ್ಸೇ ಡಿಫ್ರೆಂಟ್, CETನೇ ಡಿಫ್ರೆಂಟ್ ಅಂತ. ಅದ್ರ ಬಗ್ಗೆ ನಾನು ಒಂದು ವಿಡಿಯೋಲು ಕೂಡ ಅಡ್ರೆಸ್ ಮಾಡಿದ್ದೀನಿ ಪ್ರೀವಿಯಸ್ಲಿ. ವಾಟ್ಸ್ ಯೋರ್ ಸೇ ಆನ್ ದಟ್? ನಿಮ್ಮ ಒಪಿನಿಯನ್ ಏನಾದ್ರು? ಅಂದ್ರೆ ನಾವು ಓದ್ಬೇಕಾದ್ರೆ ತುಂಬಾ ಇತ್ತು ಸಿಲೆಬಸ್, ಇವಾಗ ತುಂಬಾ ರೆಡ್ಯೂಸ್ ಮಾಡಿದಾರಂತೆ. ನಮ್ಗೆ 100% ಸಿಲೆಬಸ್ ಇದ್ರೆ ಇವಾಗ ಏನೋ ಲೆಸ್ ದೆನ್ 70% ಸಿಲೆಬಸ್ ಇದೆ ಅಂತೆ. ಅದರಲ್ಲಿ ಆಮೇಲೆ ಇಫ್ ದೇ ರೆಫರ್ ಲಾಸ್ಟ್ 5 years ಕ್ವಶನ್ ಪೇಪರ್, ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅಲ್ಲಿಂದಾನೇ ಬಂದಿರ್ತವೆ. ಆಮೇಲೆ PUಗೆ ನಿಮ್ಗೆ ಗೊತ್ತಲ್ಲ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ. ಸಿಲೆಬಸ್ ಓದಕ್ಕಿಂತ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಅವು ಯಾವ ಕರೆಕ್ಟಾಗಿ ರಿವೈಸ್ ಮಾಡಿದ್ರೆ, ಆಮೇಲೆ ಲೈಕ್ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿ ಎಲ್ಲ ಚಾಯ್ಸಸ್ ಇರ್ತಾವಲ್ಲ. ಲೈಕ್ 10 ಕ್ವಶನ್ಸ್ ಇದ್ರೆ ನಾವು 5 ಕ್ವಶನ್ಸ್ ಬರಿಬೇಕು, ಆ ಥರ ಎಲ್ಲ ಚಾಯ್ಸ್ ಇರ್ತವೆ. ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು ಹೋದ್ರೆ ವಿ ಕ್ಯಾನ್ ಸ್ಕೋರ್ ಮೋರ್ ದೆನ್ 90 ಅಲ್ವಾ. ಆಮೇಲೆ CET ಬಂದಾಗ ಈ ಕೆಮಿಸ್ಟ್ರಿ ಬಂದು ಬೋರ್ಡ್ಸು ಆಮೇಲೆ CET 2 ಸೇಮೇ ಇರುತ್ತೆ. ಲೈಕ್ ಆರ್ಗ್ಯಾನಿಕ್ಕು ಎಲ್ಲಾನು ಬೋರ್ಡ್ಸು CET 2 ಸೇಮೇ ಇರುತ್ತೆ. ಬಟ್ ಫಿಸಿಕ್ಸು ಸ್ವಲ್ಪ ಡಿಫ್ರೆಂಟ್. ಫಿಸಿಕ್ಸ್ ಅಲ್ಲಿ ಈ ಬೋರ್ಡ್ಸ್ ಎಲ್ಲ ಥಿಯರಿ ಓದ್ಬೇಕನ್ಸುತ್ತೆ, ಇದರಲ್ಲಿ KSET ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಿಸಿಕ್ಸ್ ಸ್ವಲ್ಪ ಡಿಫ್ರೆಂಟು. ಆಮೇಲೆ ಮ್ಯಾಥ್ಸು ಸ್ವಲ್ಪ, ಮ್ಯಾಥ್ಸಲ್ಲಿ ಇದು ಫಾರ್ಮುಲಾಸು ಆಮೇಲೆ ಎಲ್ಲಾನು ಅನಲೈಸ್ ಮಾಡಬೇಕಾಗುತ್ತೆ. PU ಅಲ್ಲಾದರೆ ಮ್ಯಾಥ್ಸ್ ತುಂಬ ಈಸಿ ಇರುತ್ತಲ್ವಾ, ಇವೇ ಕ್ವಶನ್ಸು ಅಂತ ಫುಲ್ಲು ಬರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸು ಆಮೇಲೆ ಮೇನ್ ಕ್ವಶನ್ಸ್ ಅಂತೆಲ್ಲ ಇರ್ತವೆ, ಅದೇ ಮಾಡ್ಬೋದು. ಬಟ್ CETಲಿ ಆ ಥರ ಇರಲ್ಲ, ಸ್ವಲ್ಪ
ಕ್ವಶನ್ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಇರುತ್ತೆ. ಸೊ ಫಿಸಿಕ್ಸು ಮ್ಯಾಥ್ಸು ಸ್ವಲ್ಪ ಡಿಫ್ರೆಂಟು ಸಿ ಇ ಟಿ ಕಂಪೇರ್ ಮಾಡಿದ್ರೆ, ಬಟ್ ಕೆಮಿಸ್ಟ್ರಿ ಓವರ್ ಆಲ್ ಸೇಮ್. ಮ್ಯಾಥ್ಸು ಕೂಡ ಸ್ವಲ್ಪ ಸೇಮ್, ಬಟ್ ಅದರಲ್ಲಿ ಫುಲ್ಲು ಎಲ್ಲಾನು ಸ್ಟೆಪ್ಸ್ ಎಲ್ಲ ಬರಿತೀವಿ, ಇದರಲ್ಲಿ ಬರೆಯಲ್ಲ ಅಷ್ಟೇ. ಸೊ ಯಾ, ದಟ್ ವಾಸ್ ಅ ಗುಡ್ ಪಾಯಿಂಟ್ ದಿವ್ಯಾ. ಆಕ್ಚುಲಿ ನನ್ನ ಪ್ರೀವಿಯಸ್ ವಿಡಿಯೋಲೂ ನಾನು ಅದನ್ನೇ ಡಿಸ್ಕಸ್ ಮಾಡ್ತಿದ್ದೆ, ದಟ್ ಓಕೆ ನಿಮ್ ಕಣ್ಮುಂದೆ 2 ಎಕ್ಸಾಮ್ ಇದೆ ಅಷ್ಟೇ, ಬಟ್ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇದೆ ಅಂಡ್ ಅಪ್ರೋಚಸ್ ಬೇರೆ ಬೇರೆ ಆಗುತ್ತೆ. ಇದಕ್ಕೆ ಸಬ್ಜೆಕ್ಟಿವ್ ಅಪ್ರೋಚ್ ಇದ್ರೆ ಇದಕ್ಕೆ ಆಬ್ಜೆಕ್ಟಿವ್ ಅಪ್ರೋಚ್ ಇರುತ್ತೆ. ನೀವು ಹೇಳ್ದಂಗೆ ಲೈಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ರೀತಿ ಬೇರೆ ಅಷ್ಟೇ, ಬಟ್ ಅಲ್ಟಿಮೇಟ್ಲಿ ಕೇಳ್ತಿರೋ ಕಾನ್ಸೆಪ್ಟ್ಸ್ ಎಲ್ಲ ಸೇಮೇ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ನೀವು ಹೇಳಿದ್ದು ಲೈಕ್ ನಂಗೆ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ಲೈಕ್ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ, ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ CET ಅಂತಾನೆ ಹೆದರ್ಕೊಂಡು ಲೈಕ್ ಓಕೆ ನಂಗೆ ಮ್ಯಾಥ್ಸ್ ಆ ಲೆವೆಲ್ ಗೊತ್ತಿಲ್ಲ ಅಂತ ಹೇಳಿ ಇದ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಐ ಆಲ್ವೇಸ್ ಸಜೆಸ್ಟ್ ದ ಸೇಮ್ ಥಿಂಗ್. ಮ್ಯಾಥ್ಸ್ ಅಲ್ಲೂ ಇಫ್ ಯು ಆರ್ ಎಕ್ಸ್ಟ್ರೀಮ್ಲಿ ಪರ್ಫೆಕ್ಟ್ ವಿತ್ ಯುವರ್ ಎಕ್ಸರ್ಸೈಸ್ ಕ್ವಶನ್ಸ್ ಮತ್ತೆ ನೀವು ಇಂಟೆಕ್ಸ್ಟ್ ಕ್ವಶನ್ಸ್ ಅಂತ ಏನಿರುತ್ತೆ NCERT ಅವೆರಡನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡಿತ್ತು ಅಂತಂದ್ರೆ CET 60ಗೆ 60 ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಒಂದು 5 ಕ್ವಶನ್ಸ್ ಸ್ವಲ್ಪ JEE ಲೆವೆಲ್ ಇಲ್ಲ ಅಂತಂದ್ರೂ ಸ್ವಲ್ಪ ಹೈ ಲೆವೆಲ್ ಇರ್ಬೋದು, ಬಟ್ ಇನ್ 55 ಕ್ವಶನ್ಸ್ ಅಂತೂ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಮ್ಯಾಥಮೆಟಿಕ್ಸ್ ಅಲ್ಲೂ. ಅಂದ್ರೆ ಏನಂದ್ರೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಇಶ್ಯೂ ಆಗುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಯಾಕಂದ್ರೆ ದಿವ್ಯಾ ಅವರೇ, ಟು ಬಿ ಆನೆಸ್ಟ್ ನನ್ಗೂ KCET 2022 ಅಲ್ಲಿ ಮ್ಯಾಥ್ಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಆಗಿತ್ತು. ಸೊ ಅದನ್ನ ನೋಡ್ಕೊಂತು ಅಂತಂದ್ರೆ ಲೈಕ್ ದಟ್ ಇಸ್ ಒನ್ ಥಿಂಗ್ ವಿಚ್ ಐ ಹ್ಯಾಡ್ ಟು ಟೆಲ್. ಮ್ಯಾಥಮೆಟಿಕ್ಸ್ ನ ಯು ಜಸ್ಟ್ ಡೋಂಟ್ ಥಿಂಕ್ ಆಫ್ ಇಟ್ ಆಸ್ ಸಮ್ ಹೈ ಲೆವೆಲ್ ವಿಚ್ JEE demands or some big exam. ಸೊ ಮ್ಯಾಥಮೆಟಿಕ್ಸ್ ಸ್ವಲ್ಪ NCERT ಗಿಂತ ಮೇಲಿದ್ರುನು ಲೈಕ್ ಸ್ವಲ್ಪ ಅಂತ ಏನ್ ಹೈ ಲೆವೆಲ್ ಇರಲ್ಲ ಅಂತ ಅನ್ಸ್ತು. ಸೊ ಇಫ್ ದಟ್ ಇಸ್ ದ ಕೇಸ್, ದೆನ್ ಡೋಂಟ್ ಫಿಯರ್ ಅಬೌಟ್ KCET ಓನ್ಲಿ ಬಿಕಾಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ. ಓಕೆ, ಯಾ, ದಟ್ ವಾಸ್ ಗ್ರೇಟ್. ಓಕೆ ದಿವ್ಯಾ ಅವರೇ, ವಿ ಟಾಕ್ಡ್ ಅಬೌಟ್ ಯುವರ್ ಪ್ರಿಪರೇಷನ್ ಸ್ಟ್ರಾಟಜಿ ಫಾರ್ ಇಂಡಿವಿಜುವಲ್ ಸಬ್ಜೆಕ್ಟ್ಸ್. ಇವಾಗ ಓಕೆ, ಲಾಸ್ಟ್ 3 months ಅಲ್ಲಿ ನಾನು ಪ್ರಿಪೇರ್ ಆಗ್ತೀನಿ ಅಂತಂದ್ರೆ, ಮುಂಚೆಯಿಂದ ಪ್ರಿಪೇರ್ ಆಗ್ತಿರೋರ್ಗಿಂತ ನಾನು ಲೈಕ್ ತುಂಬಾ ಲ್ಯಾಗಿಂಗ್ ಇರ್ತೀನಿ. ಸೊ ನಾವು ತುಂಬಾ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗಿರುತ್ತೆ. ನೀವು ಆ ವರ್ಕ್ ಮಾಡಿರೋದಕ್ಕೆ ದಟ್ ಇಸ್ ಸೀನ್ ಇನ್ ಟರ್ಮ್ಸ್ ಆಫ್ ಯುವರ್ ರಿಸಲ್ಟ್ಸ್, ಇನ್ ಟರ್ಮ್ಸ್ ಆಫ್ ದ ಕಾಲೇಜ್ ವಿಚ್ ಯು ಆರ್ ಸ್ಟಡಿಂಗ್ ಇನ್. ಅದೆಲ್ಲ ಲೈಕ್ ಬಂದಿರೋದೇ ಆ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಹಾಕಿರೋದಕ್ಕೆ ನೀವು ಲಾಸ್ಟ್ 3 months ಅಲ್ಲಿ. ಅಂಡ್ ಆಲ್ಸೋ ಲಾಸ್ಟ್ 3 months ಅಲ್ಲಿ ಹಾರ್ಡ್ ವರ್ಕ್ ಹಾಕ್ಲಿಲ್ಲ ಅಂದ್ರೆ ಇನ್ಯಾವಾಗ ಹಾಕಾಗುತ್ತೆ. ಲಾಸ್ಟ್ 3 months ಅಲ್ಲಿ ಓಕೆ, ಯಾರೋ ಒಬ್ಬ ಫ್ರೆಶರ್, ಇವಾಗ ನಾನೇನೆ ಏನು ಇಲ್ಲಿವರೆಗೂ ಏನು ಸ್ಪೆಸಿಫಿಕ್ ಆಗಿ CET ಅಂತ ಪ್ರಿಪೇರ್ ಆಗಿಲ್ಲ, ಇಂಥವ್ರಿಗೆ ನೀವು ರಿಸೋರ್ಸಸ್ ಏನ ಸಜೆಸ್ಟ್ ಮಾಡ್ತೀರಾ? ಯಾಕಂದ್ರೆ ನೀವು ಲಾಸ್ಟ್ 3 months ಅಲ್ಲಿ ನೀವು ಅಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗಿದ್ದೀರಾ ಅಂದ್ರೆ ನೀವು ತುಂಬಾನೇ ಟ್ರೈ ಔಟ್ ಮಾಡಿರ್ತೀರಾ, ಲೈಕ್ ಆ ರಿಸೋರ್ಸು, ಈ ಚಾನೆಲ್, ಆ ಬುಕ್ ಅಂತ ಹೇಳಿ. ಯಾವ ರಿಸೋರ್ಸ್ ನ ನೋಡ್ಕೊಂಡು ಹೋದ್ರೆ ಬೆಸ್ಟ್, ಲೈಕ್ ಸಬ್ಜೆಕ್ಟ್ ವೈಸ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಕೆಮಿಸ್ಟ್ರಿ ಬಂದ್ಬಿಟ್ಟು ನಾನು ಟೆಕ್ಸ್ಟ್ ಬುಕ್ ಓದಿದ್ದೆ. ಆಮೇಲೆ ನಾನು ಕ್ಲಾಸಲ್ಲಿ ಎಲ್ಲ ಲೈಕ್ ಟೀಚರ್ಸ್ ಚೆನ್ನಾಗಿದ್ರು ನಮಗೆ. ಅವ್ರ ಟೀಚರ್ ಮಾಡಿರೋ ನೋಟ್ಸ್ ಎಲ್ಲಾನು ಬರೆದಿದ್ದೆ. ಹಂಗಾಗಿ ಆ ನೋಟ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗಿತ್ತು. ಸೊ ಆ ನೋಟ್ಸ್ನೇ ರೆಫರ್ ಮಾಡಿದ್ದೆ. ಆಮೇಲೆ ಫಿಸಿಕ್ಸ್ ಬಂದ್ಬಿಟ್ಟು ನಮಗೆ ಸ್ಟಡಿ ಮೆಟೀರಿಯಲ್ ಅಂತ ಕೊಡೋರು. ಸ್ಟಡಿ ಮೆಟೀರಿಯಲ್ ಇತ್ತು, ಆ ಸ್ಟಡಿ ಮೆಟೀರಿಯಲ್ನೇ ರೆಫರ್ ಮಾಡಿದ್ದೆ. ಮ್ಯಾಥ್ಸ್ಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ, KCET ಕ್ವಶನ್ ಪೇಪರ್ಸ್. ಲಾಸ್ಟ್ 1 month ಅಲ್ಲಿ ಎಲ್ಲ KCET ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ. ಆಮೇಲೆ KCET ಕೆಮಿಸ್ಟ್ರಿ ಅದೇ ಕ್ವಶನ್ ಪೇಪರ್ ಟೆಕ್ಸ್ಟ್ ಬುಕ್ ಓದಿದ್ದೆ. ಓಕೆ, ಯಾ, ಆನ್ ದ ಸೇಮ್ ಲೈನ್ಸ್ ನನ್ನ ಕೇಳೋದಾದ್ರೂ ಇಟ್ಸ್ ದ ಸೇಮ್ ಎಕ್ಸಾಕ್ಟ್ ಸೇಮ್ ಥಿಂಗ್. ಫಿಸಿಕ್ಸ್ಗೆ ಸ್ವಲ್ಪ NCERT ಲೈಕ್ ಅಷ್ಟೊಂದು ಲೈಕ್ ನಮಗೆ ಏನ್ ಬೇಕು ಅದನ್ನ ಗ್ರಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು NCERT ಇಂದ. ಸೊ ಫಿಸಿಕ್ಸ್ಗೆ ಐ ವುಡ್ ಸಜೆಸ್ಟ್ ಸಮ್ ರೆಫರೆನ್ಸ್ ಬುಕ್, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತೂ ಸಾಲ್ವ್ ಮಾಡಲೇಬೇಕು. ಕೆಮಿಸ್ಟ್ರಿಗೆ ದಿವ್ಯಾ ಅವ್ರು ಹೇಳ್ದಂಗೆ ದ ರೂಲ್ಸ್ ಸ್ಟೇಸ್ ದ ಸೇಮ್, ಸ್ಟ್ರಿಕ್ಟ್ ಟು NCERT. ಕಂಪ್ಲೀಟ್ ಆಗಿ ನೀವು NCERT ಪ್ರಿಪೇರ್ ಆಯ್ತು ಅಂತಂದ್ರೆ NCERT ಇಂದ ಆಚೆ ಅಂತೂ ಒಂದು ಕ್ವಶನ್ ಬಂದಿಲ್ಲ. ಲೈಕ್ KCET ಕೆಮಿಸ್ಟ್ರಿಲಿ NCERT ಇಂದ ಆಚೆ ಕ್ವಶನ್ಸ್ ಕೇಳಲ್ಲ. ಸೊ ನೀವು ಟೆಕ್ಸ್ಟ್ ಬುಕ್ಗೆ ಸ್ಟಿಕ್ ಆನ್ ಆದ್ರೂ ಲೈಕ್ ಕೆಮಿಸ್ಟ್ರಿಲಿ ಹೆವಿ ನೀವು ಈಸಿಯಾಗಿ ಹೆವಿ ಸ್ಕೋರ್ ಮಾಡ್ಬೋದು. ಅವ್ರು ಆಗ್ಲೇ ಹೇಳ್ದಂಗೆ ತುಂಬಾ ಸ್ಕೋರಿಂಗ್ ಸಬ್ಜೆಕ್ಟ್ ಇರುತ್ತೆ. ಮ್ಯಾಥಮೆಟಿಕ್ಸ್ಗೂ ಲೈಕ್ ಅದೇ ಅವ್ರು ಹೇಳ್ದಂಗೆ PYQs ಇಸ್ ಎನಿವೇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ ಟೆಕ್ಸ್ಟ್ ಬುಕ್ ಮೇಲೆ ನಿಮ್ಗೆ ಒಂದು ಒಳ್ಳೆ ಹೋಲ್ಡ್ ಇರಲಿ ಮ್ಯಾಥಮೆಟಿಕ್ಸ್. ಅದಾದ್ಮೇಲೆ ಬೇರೆ ಟೆಕ್ಸ್ಟ್ ಬುಕ್ ನ ಅಥವಾ ಬೇರೆ ರೆಫರೆನ್ಸ್ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಫಸ್ಟೇನೆ ಸುಮ್ನೆ ನಾನು ಯಾವ್ದೋ CET ಬುಕ್ ತಗೊಂಡು ಅದರಲ್ಲಿ ಒಂದು ಚಾಪ್ಟರ್ಗೆ 100-150 MCQs ಇರುತ್ತೆ, ಅದರಲ್ಲಿ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಕಾನ್ಫಿಡೆನ್ಸ್ ಬರಲ್ಲ, ಲೈಕ್ ಕೊನೆಗೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಮ್ಯಾಥಮೆಟಿಕ್ಸ್ಗೆ ಸ್ಪೆಸಿಫಿಕ್ ಆಗಿ NCERT ಎಕ್ಸರ್ಸೈಸ್ ಕ್ವಶನ್ಸ್ ಮತ್ತೆ ಎಕ್ಸಾಂಪ್ಲಾರ್ ಅಂತ ಒಂದು ಬುಕ್ ಬರುತ್ತೆ. ಆ ಬುಕ್ ನ ಲೈಕ್ PDF ಅಲ್ಲೋ ಅಥವಾ ಲೈಕ್ ಹಾರ್ಡ್ ಕಾಪಿನೋ ನಿಮ್ ಲೈಬ್ರರಿలో ಎಲ್ಲೋ ಒಂದ್ ಕಡೆ ಸಿಗುತ್ತೆ, ಅದನ್ನು ಕೂಡ ಸಾಲ್ವ್ ಮಾಡಿ. ಎಕ್ಸರ್ಸೈಸ್ ಮತ್ತೆ ಎಕ್ಸಾಂಪ್ಲಾರ್ ಬಿಟ್ಟು ಆಚೆ ಎಲ್ಲೂ ಕೇಳಲ್ಲ. ಸೊ ಯಾ, ಮ್ಯಾಥಮೆಟಿಕ್ಸ್ ಅಲ್ಲಿ ಸಾರ್ಟ್ ಆಗುತ್ತೆ. ಓಕೆ ದಿವ್ಯಾ ಅವರೇ, ದಟ್ ವಾಸ್ ಗ್ರೇಟ್. ನಿಮ್ಗೆ ಒಂದು ರಿಸೋರ್ಸಸ್ ಬಗ್ಗೆ ಐಡಿಯಾ ಸಿಕ್ತು ಅಂತ ಅನ್ಕೊಳ್ತೀನಿ. ಮುಂದೆ ನೆಕ್ಸ್ಟ್ ಒಂದ್ ಸ್ವಲ್ಪ ಚೇಂಜ್ ತಗೊಂಡು, ಓಕೆ ಇವಾಗ ನಾನೇ ಒಬ್ಬ KCET 2025 ಆಸ್ಪಿರೆಂಟ್ ಅಂತ ಅನ್ಕೊಳ್ಳಿ. ನಂಗೆ ಲಾಸ್ಟ್ ನನ್ ಮುಂದೆ ಇನ್ 3 months ಇದೆ, 3 months ಇಲ್ಲ, ಹಾರ್ಡ್ಲಿ ಒಂದು 2.5 months ಇದೆ.
ನಾನು ಇಲ್ಲಿವರೆಗೂ ಅವಾಗಲೇ ಹೇಳ್ದಂಗೆ ನಾನು ಲೈಕ್ ಏನು ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಆಗಿಲ್ಲ. ಓಕೆ 12th ಬೋರ್ಡ್ ಸ್ವಲ್ಪ ಅಲ್ಲಿ ಇಲ್ಲಿ ನೋಡ್ಕೊಂಡಿದ್ದೀನಿ, 11th ಅಂತೂ ಫುಲ್ ಮಜಾ ಮಾಡಿ 11th ಅಲ್ಲಿ ಯಾವ ಚಾಪ್ಟರ್ ಇದೆ ಅಂತಾನು ನಂಗೆ ಗೊತ್ತಿಲ್ಲ ಅನ್ಕೊಳ್ಳಿ. ಲೈಕ್ ನೀವು ಆಲ್ಮೋಸ್ಟ್ ಇದೇ ಸಿಚುವೇಶನ್ ಅಲ್ಲಿ ಇದ್ರು ಇವಾಗ ಈ KCET 2025ಗೆ ನಾನು ಅಪ್ಲೈ ಮಾಡ್ತಿದ್ದೀನಿ. ನನಗೆ ಒಬ್ಬ ತಂಗಿ ಆಗೋ ಅಥವಾ ಒಂದು ಸಿಸ್ಟರ್ ಆಗಿ ಏನ್ ಸಜೆಸ್ಟ್ ಮಾಡ್ತೀರಾ? ಲೈಕ್ ನಾನು ಮುಂದೆ ಈಗ ನಾನು ನಿಮ್ನ ಬಂದು ಈಗ ಓಕೆ ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಿ, ನಾನು CET ಕ್ರ್ಯಾಕ್ ಮಾಡಬೇಕು ಅಂಡ್ 5000 ಬಿಲೋ ನನ್ನ ರ್ಯಾಂಕ್ ಏಮ್ ಮಾಡಬೇಕು ಅಂದ್ರೆ ವಾಟ್ ಆರ್ ದ ಥಿಂಗ್ಸ್ ವಿಚ್ ಐ ಶುಡ್ ಡೂ ಇನ್ ದೀಸ್ 3 months? ಓಕೆ, KCET ಬರ್ದಾದ್ಮೇಲೆ ಏನ್ ಅನ್ಕೊಬೇಕಿದೆ, ಏನ್ ಆಗ್ಬೇಕು ಅಂತಿದ್ದೀರಾ, ಯಾವ ಕಾಲೇಜ್ ಬೇಕು ಅಂತಿದ್ದೀರಾ, ಎಲ್ಲಾನು ಕ್ಲಾರಿಟಿ ಇರಬೇಕು ಫಸ್ಟ್. ಅದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇವು 3 ಮೇಲೆ ಫೋಕಸ್ ಮಾಡಿ. ಲೈಕ್ PUಗೆ ಇನ್ನೂ 1 ಮಂತ್ ಇದೆ ಅನ್ನೋವರೆಗೂ ಫುಲ್ KCET ಪ್ರಿಪೇರ್ ಆಗ್ರಿ. ಅಲ್ಲಿವರೆಗೂ ಏನು ಟೆನ್ಷನ್ ಇಟ್ಕೊಬೇಡ್ರಿ. ಫಸ್ಟ್ KCET ಲೈಕ್ KCET ಕ್ವಶನ್ ಪೇಪರ್ಸ್ನ ಇವಾಗಲೇ ರೆಫರ್ ಮಾಡಕ್ ಹೋಗ್ಬೇಡ್ರಿ. ಸೆಕೆಂಡ್ PU ಮುಗ್ದಾದ್ಮೇಲೆ ಸೆಕೆಂಡ್ PU ಎಕ್ಸಾಮ್ಸ್ ಮುಗ್ದಾದ್ಮೇಲೆ KCET ಕ್ವಶನ್ ಪೇಪರ್ಸ್. PU ಎಕ್ಸಾಮ್ಸ್ಗೆ ಇನ್ನೂ 1 ಮಂತ್ ಇದೆ ಅನ್ನೋವರೆಗೂ KCET ಪ್ರಿಪೇರ್ ಮಾಡ್ರಿ, KCETಗೆ ಪ್ರಿಪೇರ್ ಆಗ್ರಿ. ಡೋಂಟ್ ಫೋಕಸ್ ಆನ್ ಯುವರ್ ಎನಿ ಅದರ್ ಮೊಬೈಲ್ಸು, ಗ್ಯಾಜೆಟ್ಸು ಆ್ಯಂಡ್ ಟ್ಯಾಬ್ಲೆಟ್ಸ್, ಎನಿಥಿಂಗ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಯಾರಿಗೂ ಕಾಂಪಿಟೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ಲೈಕ್ ಅವ್ರದ್ದೇ ಒಂದು ಸ್ಟ್ರಾಟಜಿ ಇರೋದನ್ನ ಓಕೆ ಅವರೇ ಮಾಡ್ಕೊಳ್ಳಿ. ನಿಮ್ದೇನು ಏಮಿದೆ ನೀವು ಮಾಡ್ಕೊಳ್ಳಿ. ಇವಾಗ ಯಾವುದಾದ್ರೂ ಮಾಕ್ ಎಕ್ಸಾಮ್ಸ್ ಇಡ್ತಿದ್ದಾರೆ ಅಂದ್ಕೊಳ್ರಿ, ನಿಮ್ಮದು ಪ್ರಿಪ್ರೇಷನ್ ಚೇಂಜ್ ಇರುತ್ತೆ. ಲೈಕ್ ಅವರು ಲೈಕ್ ಇವಾಗ ಯಾರೋ ಒಂದು 5th ಚಾಪ್ಟ್ರಲ್ಲಿ ಇರ್ತಾರೆ, ನಾವಿನ್ನೂ ಫಸ್ಟ್ ಚಾಪ್ಟ್ರಲ್ಲಿ ಇರ್ತೀವಿ. ಅವ್ರು ನೋಡಿ ನಾವು ಲೈಕ್ ಅವರು ಆಗಲೇ ಅಷ್ಟೊಂದು ಕಲ್ತಿರ್ಬೇಕು KCETಗೆ ಹೋಗ್ಬೇಕಂದ್ರೆ ನಾನಿನ್ನೂ ಏನೂ ಕಲ್ತಿಲ್ಲ ಅಂತ ಲೈಕ್ ಅಲ್ಲಿ ನೀವು ಕಡಿಮೆ ಅಂತ ಅನ್ಕೋಬೇಡಿ. ಲೈಕ್ ಯು ಆರ್ ಇನ್ ಕರೆಕ್ಟ್ ಪಾತ್. ಸೊ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ್ರಿ, ನಿಮ್ದಷ್ಟೇ ನಿಮ್ಮ ತಲೆಯಲ್ಲಿರಲಿ. ಅದಾದಮೇಲೆ ನೆಕ್ಸ್ಟು ಕೆಮಿಸ್ಟ್ರಿ ಫುಲ್ ಲೈಕ್ ಶೆಡ್ಯೂಲ್ ಮಾಡ್ಕೊಳ್ಳಿ. ಲೈಕ್ 3 hours ಫಾರ್ ಕೆಮಿಸ್ಟ್ರಿ, 3 hours ಫಾರ್ ಫಿಸಿಕ್ಸ್, 3 hours ಫಾರ್ ಮ್ಯಾಥ್ಸ್ ಅಂತೆಲ್ಲ ಇಟ್ಕೊಂಡು ಅದಾದಮೇಲೆ ಲೈಕ್ ಕೆಮಿಸ್ಟ್ರಿಗೆ NCERT ಲೈಕ್ ಇವಾಗ ಒಂದು 20 ಸಬ್ಜೆಕ್ಟ್ಸ್ 20 ಲೆಸನ್ಸ್ ಇರ್ತವೆ, ಏನಿಲ್ಲ ಅಂದರೂ ಓಕೆ. 20 ಲೆಸನ್ಸ್ಲ ಲೈಕ್ ಒಂದು 2 ಮಂತ್ಸ್ಗೆ ಎಷ್ಟು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಆ ಥರ ಎಲ್ಲ ಟೈಮ್ ಟೇಬಲ್ ಹಾಕ್ಕೊಂಡು ಅಷ್ಟು ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಕ್ರ್ಯಾಕ್ CET ಬಿಲೋ 5000. ಆ್ಯಂಡ್ ಫಿಸಿಕ್ಸು ಕೂಡ ಎಷ್ಟು ಕಂಪ್ಲೀಟ್ ಮಾಡಬೇಕು, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇವಾಗ ಕಾನ್ಸೆಪ್ಟ್ ಬರುತ್ತೆ ಅಂತಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದರೆ ಮುಗ್ದೋಯ್ತು ಫಿಸಿಕ್ಸ್. ಮೇನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಆಮೇಲೆ ಟೈಮಿಂಗ್ಸು ಕೂಡ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಆಮೇಲೆ ಮ್ಯಾಥ್ಸು ಕೂಡ ಫಿಸಿಕ್ಸು ಬಂದು ಮೇನ್ ಫಾರ್ಮುಲಾಸ್ ಎಲ್ಲ ಲೈಕ್ ನಾವು ಇವಾಗ ಒಂದು ಫಾರ್ಮುಲಾ ನೋಡಿದ್ರೆ ನಮಗೆಲ್ಲ ಆ ಕಾನ್ಸೆಪ್ಟ್ ಎಲ್ಲ ನೆನಪಾಗಬೇಕು, ಆ ಥರ ರಿವೈಸ್ ಮಾಡಬೇಕು. ಆಮೇಲೆ ಮ್ಯಾಥ್ಸು ಈ NCERT ಕ್ವಶನ್ಸ್ ನೋಡಿದ ತಕ್ಷಣ ಲೈಕ್ ವಿತಿನ್ 1 minute ನಮಗೆ ಆನ್ಸರ್ ಗೊತ್ತಾಗಬೇಕು, ಇಲ್ಲ ಯಾವ ಥರ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗಬೇಕು. ಆ ಥರ ಎಲ್ಲನೂ ಅಷ್ಟು ಪ್ರಿಪೇರ್ ಆಗಬೇಕು. ಲೈಕ್ PU ಬೋರ್ಡ್ ಎಕ್ಸಾಮ್ ಆದಮೇಲೆ ಒಂದು ಟೈಮ್ ರಿವೈಸ್ ಮಾಡಿ ಆಮೇಲೆ KCET ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ ಹೋದ್ರೆ ಮುಗ್ದೋಯ್ತು. ಸೊ ದಟ್ ವಾಸ್ ಅ ಗ್ರೇಟ್ ಪಾಯಿಂಟ್. ಆಕ್ಚುಲಿ ತುಂಬಾ ಸಲ ಏನಾಗುತ್ತೆ ಅಂತಂದ್ರೆ ನಾವು ಯಾವ್ದೋ ಒಂದು ಟೆಸ್ಟ್ ಕೊಡ್ತಾ ಇದೀವಿ, ಲೈಕ್ ಕಾಲೇಜಲ್ಲೋ ಅಥವಾ ಕಾಲೇಜ್ ಜೊತೆ ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಅಫಿಲಿಯೇಟೆಡ್ ಆಗಿ ಯಾವ್ದೋ ಒಂದು ಮಾಕ್ ಟೆಸ್ಟ್ ಕೊಡ್ತಾ ಇದೀವಿ, ಲೈಕ್ ಬೇರೆಯವ್ರದ್ದು ಜಾಸ್ತಿ ಮಾರ್ಕ್ಸ್ ಬಂದಾಗ ಅಥವಾ ಅವ್ರು ತುಂಬಾ ಇದ್ದಾಗ ತುಂಬಾ ಡಿಮೋಟಿವೇಟೆಡ್ ಫೀಲ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವ್ ಇನ್ನ ಇಷ್ಟೊಂದು ಕಮ್ಮಿ ಇದೀವಿ, ಅವ್ರು ಆಲ್ರೆಡಿ ಅಲ್ಲಿದ್ದಾರೆ, ನಾವ್ ಅಲ್ಲಿವರೆಗೂ ಹೋಗೋಕ್ಕಂತೂ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಇವ್ರು ಹೇಳಿರ್ತಾರ ಅವ್ರು 5th ಚಾಪ್ಟರ್ ಇದ್ದು ನೀವು 1st ಚಾಪ್ಟರ್ ಇದ್ರೆ ನೀವು ಅವ್ರನ್ನ ನೋಡ್ಬಿಟ್ಟು ನಾನು ಅವ್ರು 5th ಚಾಪ್ಟರ್ ಇದ್ದಾರೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನೀವು ಇನ್ನೂ 1st ಚಾಪ್ಟರ್ ಇರ್ತೀರಾ, ಅವ್ರು ಆಲ್ರೆಡಿ 10th ಚಾಪ್ಟರ್ಗೆ ಹೋಗಿರ್ತಾರೆ. ಅದಕ್ಕೋಸ್ಕರ ದಿವ್ಯಾ ಅವ್ರು ಹೇಳಿದ್ದು ವಾಸ್ ಅ ರಿಯಲಿ ಗುಡ್ ಪಾಯಿಂಟ್. ನೀವು ಯಾರನ್ನೂ ಇಲ್ಲಿ ಇಂಪ್ರೆಸ್ ಮಾಡೋದ್ ಬೇಕಿಲ್ಲ. ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಎನಫ್ ವಿತ್ ಯುವರ್ ಪ್ರಿಪ್ರೇಷನ್ ಅಷ್ಟೇ ಸಾಕು, ಅದ್ರ ಮೇಲೆ ಫೋಕಸ್ ಮಾಡಿ. ದಿವ್ಯಾ ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ನೀಟಾಗಿ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಈ 3 months ಅಲ್ಲಿ ದ ಫಸ್ಟ್ ಥಿಂಗ್ ವಿಚ್ ಯು ನೀಡ್ ಇಸ್ ಕಾನ್ಫಿಡೆನ್ಸ್. ಫಸ್ಟ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ, ದಟ್ ಓಕೆ ನಾನು ಏನೋ ಒಂದು ಮಾಡ್ತೀನಿ, ನಾನು ಇಲ್ಲಿವರೆಗೂ ಸೀರಿಯಸ್ ಆಗಿರ್ಲಿಲ್ಲ ಬಟ್ ಇವಾಗಿಂದ ಸೀರಿಯಸ್ ಆಗಿದ್ರೆ ಐ ವಿಲ್ ಕ್ರ್ಯಾಕ್ KCET ಅಂತ ಒಂದು ಡೈಲಿ ಎದ್ದ ತಕ್ಷಣ ನಿಮ್ಗೆ ನೀವು ಅದನ್ನ ಹೇಳ್ಕೊಳ್ಳಿ. ಜೋರಾಗಿ ಕಿರ್ಚಿದ್ರು ಪರವಾಗಿಲ್ಲ, ನಾನು ಕ್ರ್ಯಾಕ್ ಮಾಡ್ತೀನಿ ಅಂತ ಹೇಳ್ತೀರಿ. ಹಂಗ್ ಹೇಳ್ತಿದ್ರೆ ಯು ವಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್ ಇನ್ ಯು. ದಟ್ ವಾಸ್ ಲೈಕ್ ರಿಯಲಿ ಗ್ರೇಟ್ ದಿವ್ಯಾ. ಸೀರಿಯಸ್ಲಿ ನೀವು ಹೇಳ್ತಿರುವಾಗ ಎವ್ರಿ ಪಾಯಿಂಟ್ ಐ ಕುಡ್ ರಿಲೇಟ್ ಟು ದಟ್ ನನ್ನ ಪ್ರಿಪರೇಷನ್ ಟೈಮಲ್ಲಿ. ಸೊ ಬೋರ್ಡ್ಸ್ ವರ್ಗೂ ಬೋರ್ಡ್ಸ್ಗೆ 1 month ಇರೋ ತನಕ ಬೋರ್ಡ್ಸ್ ನ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ಆಮೇಲೆ PYQ ಸಾಲ್ವ್ ಮಾಡಿ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ದಿವ್ಯಾ ಅವರೇ ಲೈಕ್ 1 point ಅಲ್ಲಿ ವೆನ್ ಯು ವರ್ ಇನ್ ಯೋರ್ ಲೈಕ್ KCET ಬರ್ದಿದ್ ನೀವು 2023 ಅಲ್ಲಿ ಅನ್ಸುತ್ತೆ. ಸೊ 2023 ಜಾನ್ವರಿ ಟೈಮಲ್ಲಿ ನಿಮ್ಗೂ ಈ ಥಾಟ್ ಬಂದಿರುತ್ತೆ ಅಲ್ವಾ, ಓಕೆ ನಾನು ಇಲ್ಲಿವರೆಗೂ ಏನೂ ಪ್ರಿಪೇರ್ ಆಗಿಲ್ಲ,
ಇದಾದ್ಮೇಲೆ ಇನ್ನೊಂದು 2 months ಇದೆ, ಹೇಗೋ ಒಂದು ಸುಮ್ಮನೆ CET ಬರೆದ್ರು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೈಕ್ ನಮ್ಗೆ ಸೀಟ್ ಸಿಗುತ್ತೆ, ಅದನ್ನ ತಗೊಂಡು ಆರಾಮಾಗಿ ಹೆಂಗೋ ಒಂದು ಇಂಜಿನಿಯರಿಂಗ್ ಮಾಡ್ಬಿಡೋಣ. ಸುಮ್ಮನೆ ಇವಾಗ ನಮ್ಮ ಕೈಲಿ ಈಗ 2 ತಿಂಗಳಲ್ಲಿ ಕೂತ್ರೆ ಲೈಕ್ 1 ವರ್ಷದಿಂದನೇ ಟೈಮ್ ವೇಸ್ಟ್ ಮಾಡಿದೀವಿ, ಇನ್ 2 months ಅಲ್ಲಿ ಏನ್ ಮಾಡಕ್ಕಾಗುತ್ತೆ. ಸೊ ಯಾವುದೋ ಒಂದು ಸುಮ್ಮನೆ CET ಕೊಡೋಣ, ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಮಾಡ್ಕೊಂಡು ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಥಾಟ್ ಬರೋದು ತುಂಬಾ ಈಸಿ. ಬಟ್ ನೀವು ಆ ಟೈಮಲ್ಲಿ ಇಲ್ಲ ನಾನು ಈ 2 months ನನ್ಗೆ 5,000 ಒಳಗಡೆ ರ್ಯಾಂಕ್ ತೆಗಿಬೇಕು ಅಂತ ಅನ್ಸಿದೆ ಅಂತ ಅಂದ್ರೆ ದೇರ್ ಶುಡ್ ಬಿ ಸಮ್ ಮೋಟಿವೇಟಿಂಗ್ ಫ್ಯಾಕ್ಟರ್. ಅಂದ್ರೆ ಆ ಟೈಮಲ್ಲಿ ನಿಮ್ ಈ ತರ ಅನ್ಸಿದೆ ಅಂದ್ರೆ ದೇರ್ ಶುಡ್ ಬಿ ಸಮಥಿಂಗ್ ವಿಚ್ ಮೋಟಿವೇಟೆಡ್ ಯು ಟು ಥಿಂಕ್ ಲೈಕ್ ದಿಸ್. ಆ ತರ ಏನಾದ್ರು ಮೋಟಿವೇಶನ್ ಇತ್ತಾ? ಲೈಕ್ ಆ ಸ್ಟೋರಿ ಸ್ವಲ್ಪ ಶೇರ್ ಮಾಡ್ತೀರಾ? ಆ ಪಾಯಿಂಟ್ ಅಲ್ಲಿ ನಿಮ್ಗೆ ಏನಕ್ಕೆ ಇಲ್ಲ ನಾನು ಒಳ್ಳೆ ರ್ಯಾಂಕ್ ತೆಗೆದು ಒಳ್ಳೆ ಕಾಲೇಜ್ಗೆ ಹೋಗ್ಬೇಕು, ಒಳ್ಳೆ ಕಾಲೇಜಲ್ಲೇ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟೇ ಹೌದು, ಬಟ್ ನಿಮ್ಗೆ ಆ ಟೈಮಲ್ಲಿ ಯಾವ ಮೋಟಿವೇಶನ್ ಫ್ಯಾಕ್ಟರ್ ಅದನ್ನ ಪುಷ್ ಮಾಡ್ತು ಅಂತ ಸ್ವಲ್ಪ ಹೇಳಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಅಂದ್ರೆ ತುಂಬಾ ಜನ ಅದೇ ಪೊಸಿಷನ್ ಅಲ್ಲಿ ಇದ್ದಾರೆ ಆಲ್ರೆಡಿ, ಟು ಬಿ ಆನೆಸ್ಟ್. ಅಂದ್ರೆ ಇವಾಗ ಹೆಂಗೋ ಒಂದು ಮಾಡ್ಬಿಟ್ಟು ಅದೋ ಒಂದು ಕಾಲೇಜಲ್ಲಿ ಸೀಟ್ ತಗೋಬಿಡೋಣ ಅಂತ. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಈಗ ಕಣ್ಮುಂದೆ ಒಂದು ಎಕ್ಸಾಂಪಲ್ ಇದೆ ನಿಮ್ಗೆ, ಲಾಸ್ಟ್ 3 months ಅಲ್ಲಿ ನಿಮ್ ತರನೇ ಇದ್ದು, ಐ ಮೀನ್ ಈವನ್ ಇವ್ರಿಗೂ ಆ ಚಾನ್ಸ್ ಇತ್ತು ದಟ್ ಓಕೆ ನಾನು ಯಾವ್ದೋ ಒಂದು ಕಾಲೇಜಲ್ಲಿ ಮಾಡ್ಕೋತೀನಿ, ನಾನು ಬೋರ್ಡ್ಸ್ ಹೆಂಗಿದ್ರು ಚೆನ್ನಾಗಿ ಮಾಡ್ತೀನಿ, ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಚಾನ್ಸ್ ಇತ್ತು. ಬಟ್ ಅಂದ್ರೂ ಶಿ ಹ್ಯಾಸ್ ಡಿಸೈಡೆಡ್ ಟು ವರ್ಕ್ ರಿಯಲಿ ಹಾರ್ಡ್ ಫಾರ್ ದ ನೆಕ್ಸ್ಟ್ 2 to 3 months ಅಂಡ್ ರಿಸಲ್ಟ್ಸ್ ನಿಮ್ ಕಣ್ಮುಂದೆ ಇದೆ. 5,000 ಒಳಗೆ ರ್ಯಾಂಕ್ ತೆಗಿತಾರೆ ಅಂಡ್ ಟಾಪ್ 3 ಇಂಡಿಯಾ, ಐ ಮೀನ್ ಕರ್ನಾಟಕದಲ್ಲಿ ಟಾಪ್ ಕಾಲೇಜ್ ಆಗಿರುವಂತ PS ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಟಾಪ್ ಬ್ರಾಂಚ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ನ ಪರ್ಸ್ಯೂ ಮಾಡ್ತಿದ್ದಾರೆ. ಸೊ ನಿಮ್ಗೆ ಯಾವ ತರ, ಐ ಮೀನ್ ಆ ಮೋಟಿವೇಟಿಂಗ್ ಫ್ಯಾಕ್ಟರ್ ಏನು ಅಂತ ಆ ಸ್ಟೋರಿ ಸ್ವಲ್ಪ ಶೇರ್ ಮಾಡ್ಬೋದು? ಆ ಪಾಯಿಂಟ್ ಅಲ್ಲಿ ನಿಮ್ಗೆ ಏನಕ್ಕೆ ಈ ತರ ಅನಿಸ್ತು ಅಂತ? ಮೋಟಿವೇಟೆಡ್ ಅಂದರೆ ಲೈಕ್ ಪೇರೆಂಟ್ಸ್ ಆರ್ ದ ಬೆಸ್ಟ್ ಮೋಟಿವೇಶನ್ ಫಾರ್ ಯು. ಆಮೇಲೆ ಲೈಕ್ ನಾವು ಯಾವಾಗ ಔಟ್ ಸ್ಟ್ಯಾಂಡರ್ಡ್ ಆಗಿ ನಿಂದಿರೋದು, ಲೈಕ್ ನಾವು ಕೂಡ ಇದೇ ಕಾಮನ್ ಪೀಪಲ್ಸ್ ಥರ ಎಲ್ಲರದ್ರಲ್ಲೂ ಒಂದು ಆಗ್ಬಿಡ್ತೀವ ಅನ್ನೋ ಥಾಟ್ಸ್ ಬರ್ತಿತ್ತು ನನಗೆ ಅವಾಗ. ಲೈಕ್ ಕಾಲೇಜಸ್ ಅಲ್ಲಾದರೆ ಲೈಕ್ ಟಾಪ್ 5 ಕಾಲೇಜಸ್ ಅಲ್ಲಿ ತಗೊಂಡ್ರೆ ಲೈಕ್ ಬ್ಯಾನರ್ಸ್ ಎಲ್ಲ ಹಾಕ್ತಿದ್ರು ಅಲ್ವಾ, ಬ್ಯಾನರ್ಸ್ ಆಮೇಲೆ ಎಲ್ಲಾನು ಆಗ್ತಿದ್ರಲ್ಲ, ಆವಾಗ ಲೈಕ್ ಪೇರೆಂಟ್ಸ್ಗೂ ಇರುತ್ತೆ ಇಲ್ಲಿ ಬರ್ಬೇಕು, ನಮ್ಮ ಮಕ್ಕಳು ಕೂಡ ಈ ಪೊಸಿಷನ್ಗೆ ಬರ್ಬೇಕು, ಈ ಕಾಲೇಜಸ್ ಅಲ್ಲಿ ಬರ್ಬೇಕು, ಆ ತರ ಎಲ್ಲ ಇರುತ್ತೆ. ಆಮೇಲೆ ಟಾಪ್ ಕಾಲೇಜಸ್ ಅಲ್ಲಿ ಓದಿದ್ರೆ ಲೈಕ್ ತುಂಬಾ ಅಪರ್ಚುನಿಟೀಸ್ ಇರ್ತವೆ. ಆಮೇಲೆ ಈ ಫೀಸಸ್ KCET ಇಸ್ ದ ಬೆಸ್ಟ್ ಅಪರ್ಚುನಿಟಿ ಫಾರ್ ಅಸ್. ಲೈಕ್ ಇವಾಗ ನಾವು KCET ಇಂದ ಹೋದ್ರೆ ಜಸ್ಟ್ 1 lakh ಆ ತರ ಫೀಸ್ ಇರುತ್ತೆ. ಅದೇ ಇಫ್ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಥ್ರೂ KCET ಅಲ್ಲಿ ಹೋದ್ರೆ ಅದು ನಮ್ಮ ಕಾಲೇಜಲ್ಲಿ ತುಂಬಾ ಇರುತ್ತೆ. ಸೊ KCET ತುಂಬಾ ಒಳ್ಳೆ ಅಪರ್ಚುನಿಟಿ ಅಲ್ಲ. ನಾವು ಕಡಿಮೆ ಫೀಸಲ್ಲಿ ಅಷ್ಟೊಳ್ಳೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಲೈಕ್ ಇನ್ ಕೇಸ್ ನಮ್ಗೆ ನೀಟ್ ಆಗಲ್ಲ ಅಂತ ಏನಾದ್ರು ಯಾರಾದ್ರೂ ಇದ್ರೆ ಲೈಕ್ KCET ಸ್ವಲ್ಪನೇ ಕಷ್ಟಪಟ್ಟರೆ ನಮ್ಗೆ KCET ಈಸಿಯಾಗಿ ಸಿಕ್ಬಿಡುತ್ತೆ. ಕಂಪೈಲಿಂಗ್ ಎವ್ರಿಥಿಂಗ್ ಶಿ ಟೋಲ್ಡ್, ಎಲ್ಲಾ ಕೊನೆಗೆ ಪಾಯಿಂಟ್ ಆಗ್ತಿರೋದೆ ಟುವರ್ಡ್ಸ್ ಹರ್ ಪೇರೆಂಟ್ಸ್, ಅಥವಾ ಐ ಮೀನ್ ಆರ್ ಪೇರೆಂಟ್ಸ್ ಆರ್ ದ ಬಿಗ್ಗೆಸ್ಟ್ ಮೋಟಿವೇಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಿದ್ದಾರೆ. ಅದು ಎಕ್ಸ್ಟ್ರೀಮ್ಲಿ ಟ್ರೂ ದಿವ್ಯಾ ಅವರೇ. ನಾವು ಕೂಡ ನಮ್ಮ ವಿಡಿಯೋಸ್ ಅಲ್ಲಿ ಅದನ್ನ ಮಕ್ಕಳಿಗೆ ತಲುಪೋ ತರ ಅಥವಾ ನಮ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಇವಾಗ ಏನ್ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆಲ್ಲ ರೀಚ್ ಆಗೋ ತರ ಹೇಳಕ್ ಟ್ರೈ ಮಾಡ್ತಿರ್ತೀವಿ. ನಿಮ್ಗೋಸ್ಕರ ಓದ್ಲಿಲ್ಲ ಅಂದ್ರೂ ನಿಮ್ ಪೇರೆಂಟ್ಸ್ಗೋಸ್ಕರ ಓದಿ ಅಂತಾನೆ ಹೇಳ್ತಿರ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋಲ್ಲೂ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅದನ್ನೇ ನೀವು ಹೇಳಿದ್ ತುಂಬಾ ಖುಷಿ ಆಯ್ತು. ಸೊ ನಾನು ಆವಾಗ್ಲೇ ಹೇಳ್ದಂಗೆ ಇವ್ರಿಗೆ, ಐ ಮೀನ್ ನಿಮ್ ಕಣ್ಮುಂದೆ ಒಂದು ಎಕ್ಸಾಂಪಲ್ ಇದೆ. ನನ್ನ ಬಗ್ಗೆ ನಾನು ವಿಡಿಯೋಸ್ ಅಲ್ಲಿ ಹೇಳಿರ್ತೀನಿ, ಬಟ್ ಇವ್ರ ಜೊತೆ ಇಲ್ಲಿ ಮಾತಾಡ್ತಿರೋದ್ರಿಂದ ಅವ್ರನ್ನೇ ನೋಡಿ, ಲೈಕ್ ಅವ್ರಿಗೆ 100 ways ಇತ್ತು ಎಸ್ಕೇಪ್ ಆಗಕ್ಕೆ. ಓಕೆ ನಾನು ಏನೋ ಒಂದು PUC ಎಕ್ಸಾಮ್ ಬರ್ದ್ಬಿಟ್ಟು ನಾನು ಹೆಂಗೋ ಒಂದು ಯಾವ್ದೋ ಕಾಲೇಜ್ಗೆ ಹೋಗ್ತೀನಿ ಅಂತ. ಬಟ್ ಅವಾಗ್ಲೇನೆ ನಾನು ಟಾಪ್ ಕಾಲೇಜಲ್ಲೇ ಓದ್ಬೇಕು, ಲೈಕ್ ಓಕೆ ಇಂಜಿನಿಯರಿಂಗ್ ಹೋಗ್ತಿದ್ದೀನಿ, ಇಂಜಿನಿಯರಿಂಗ್ ತುಂಬಾ ಎಲ್ಲರೂ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ, ಬಟ್ ಓಕೆ ಮಾಡೋದನ್ನ ಬೆಸ್ಟ್ ಕಾಲೇಜಲ್ಲಿ ಮಾಡೋಣ ಅಂತ ಒಂದು ಆಗ್ಲೇ ಇದ್ದಿದ್ ನಿಮ್ಗೊಂದು ದೂರದೃಷ್ಟಿ ಅಂತ ಏನ್ ಹೇಳ್ತಾರೆ, ಇಟ್ ಇಸ್ ರಿಯಲಿ ಗುಡ್. ಐ ಮೀನ್ ಆ ಲೆವೆಲ್ ಆಫ್ ಏಜ್ ಅಲ್ಲೇ ಅಷ್ಟು ಮೆಚುರಿಟಿ ಅಂಡ್ ಅಷ್ಟು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಇರ್ಬೇಕು. ಆಕ್ಚುಲಿ ಈಗಿನ ಜನರೇಷನ್ ಅಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗ್ಬೇಕು, ಇನ್ಫ್ಯಾಕ್ಟ್ ಸಸ್ಟೈನ್ ಆಗ್ಬೇಕು ಅಂದ್ರೇನೆ ಈ ಲೆವೆಲ್ ಥಿಂಕಿಂಗ್ ಬೇಕು ಇವಾಗ. ಅಂಡ್ ಅದ್ರ ಬಗ್ಗೆ ಅವ್ರಿಗೆ ಲೈಕ್ ಅಲ್ಲಿ ಒಂದ್ಸಲ ಕಾಲೇಜ್ಗೆ ಹೋಗಿ ಒನ್ ಇಯರ್ ಸ್ಪೆಂಡ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನಕ್ಕೆ ಅಷ್ಟು ಕಷ್ಟಪಟ್ಟು ನಾನು 5K ಒಳಗೆ ರ್ಯಾಂಕ್ ತೆಗೆದು ನಾನು ಈ ಕಾಲೇಜಿಗೆ ಬಂದಿದ್ದು ಏನ್ ಯೂಸ್ ಆಯ್ತು ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಟಾಪ್ ಕಾಲೇಜಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೂ ಲೈಕ್ ನಾರ್ಮಲ್ ಕಾಲೇಜಲ್ಲಿ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅದ್ರ ಬಗ್ಗೆ ಬೇರೆ ದಿನ ಡಿಸ್ಕಸ್ ಮಾಡೋಣ. ದಿವ್ಯಾ ಅವ್ರ ಜೊತೆನೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಮುಂದೆ. ದಟ್ ವಾಸ್ ವೆರಿ ಆಪ್ಟ್ ಆಯ್ತಾ, ನೀವು ತುಂಬಾ ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಏನೇ ಮೋಟಿವೇಶನ್ ಬೇಕು ಅಂದ್ರೂ ಲುಕ್ ಎಟ್ ಯುವರ್ ಪೇರೆಂಟ್ಸ್, ನಿಮ್ಗೋಸ್ಕರ ಇಲ್ಲ ಅಂದ್ರೂ ಅವ್ರಿಗೋಸ್ಕರನಾದ್ರೂ ಓದಿ ಅಂತ ಹೇಳಿದ್ರಿ. ಐ ಆಮ್ ರಿಯಲಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಆಯ್ತದು. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ಅಂಡ್ ನೆಕ್ಸ್ಟ್ ಇವಾಗ ಓಕೆ CET ಪ್ರಿಪರೇಷನ್ ಬಗ್ಗೆ ಆಯ್ತು.
CET ಇದು ನಿಮ್ ರಿಸಲ್ಟ್ ಬಂದಿದ್ದ ದಿನ ಅಥವಾ ನಿಮ್ ಲೈಕ್ PS ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಲೈಕ್ ಆ ತರ ಒಂದು ಟಾಪ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ CS ಸೀಟ್ ಆಯ್ತು ಅಂತ ಗೊತ್ತಾಗಿದ ತಕ್ಷಣ ಇದ್ರನ್ನ 2 ways ಅಲ್ಲಿ ಅಡ್ರೆಸ್ ಮಾಡೋಣ. ಈಗ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ PS ರಿಂಗ್ ರೋಡ್ ಕ್ಯಾಂಪಸ್ ಒಂದು ಟಾಪ್ ಕಾಲೇಜ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದ್ರಲ್ಲಿ ನಿಮ್ಗೆ CS ಸೀಟ್ ಸಿಕ್ತು ಅಂತ ಗೊತ್ತಾದಾಗ ನಿಮ್ಗೆ ಹೇಗ್ ಅನ್ಸ್ತು ಅಂಡ್ ನೀವ್ ಯಾರಿಗೋಸ್ಕರ ಪ್ರಿಪೇರ್ ಆಗಿದ್ರಿ, ನಿಮ್ ಪೇರೆಂಟ್ಸ್ ಅಂಡ್ ಅಂದ್ರೆ ನಿಮ್ಗೆ ಬೇಕಾಗಿರೋರು ಅಂತ ಸ್ವಲ್ಪ ಜನ ಇರ್ತಾರೆ ಅಲ್ವಾ, ಅವ್ರ ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು, ಆ ಪಾಯಿಂಟ್ ಬಗ್ಗೆ ಆ ಸಿಚುವೇಶನ್ ಬಗ್ಗೆ ಒಂದ್ ಸ್ವಲ್ಪ ಶೇರ್ ಮಾಡ್ಕೋತೀರಾ ಸೊ ದಟ್ ಕ್ಯಾನ್ ಮೋಟಿವೇಟ್ ಸ್ಟೂಡೆಂಟ್ಸ್ ಟು ಲೈಕ್ ಪ್ರಿಪೇರ್ ವೆಲ್ ಅಂತ. ನಮ್ ಫ್ರೆಂಡ್ಸ್ ನಮ್ ರೂಮ್ ಅವ್ರೆಲ್ಲದ್ರಲ್ಲಿ ನಂದೇ ಟಾಪ್ ಕಾಲೇಜು. ಆ ಟೈಮಲ್ಲಿ ಲೈಕ್ ಆ ಟೈಮಲ್ಲಿ ಅವ್ರಿಗೆಲ್ಲ ನೋಡಿದಾಗ ನಮ್ಮಮ್ಮ ಓಕೆ ಯು ಡಿಡ್ ದ ಗ್ರೇಟ್ ಜಾಬ್ ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ನಮ್ ಕಸಿನ್ಸ್ಗೆಲ್ಲ ನೋಡಿದ್ರೆ ಅವ್ರಿಗೆಲ್ಲ ಸ್ವಲ್ಪ ಲೈಕ್ ಟಾಪ್ ಕಾಲೇಜ್ ಸಿಕ್ಕಿರ್ಲಿಲ್ಲ, ಸ್ವಲ್ಪ ಕಡಿಮೆ ಕಾಲೇಜಸ್ ಸಿಕ್ಕಿದ್ದು. ಅವ್ರು ನೋಡಿ ಓಕೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದೆ, ಚೆನ್ನಾಗಿದೆ ಕಾಲೇಜು ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ಲೈಕ್ ಅಲ್ಲಿ ಕಾಲೇಜಿಗೆ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಾಲೇಜಸಲ್ಲೂ ಸೇಮ್ ಇರುತ್ತೆ. ಬಟ್ ಬೇರೆಯವ್ರು ಹೇಳ್ತಾರಲ್ಲ, ನಾವ್ ಇನ್ನೊಬ್ರಿಗೆ ಈ ಕಾಲೇಜ್ ಸಿಕ್ತು ಅಂದಾಗ ಅವ್ರ ಎಕ್ಸ್ಪ್ರೆಷನ್ ನೋಡಿ ನಮ್ ಪೇರೆಂಟ್ಸ್ಗಾಗೋ ಪ್ರೌಡು ಅದೆಲ್ಲ ಆ ಸಿಚುವೇಶನ್ಸ್ ಎಲ್ಲ ನೋಡಿದ್ರೆ ಇದು ಓದೋದ್ ಏನು ಅಲ್ಲ ಅನ್ಸುತ್ತೆ. ಸೊ ಇವಾಗ 3 months ಅಲ್ಲಿ ಕಷ್ಟಪಟ್ಟಿದ್ದು ತುಂಬಾ ಇಂಪಾರ್ಟೆಂಟ್. ಈ ಟೈಮಲ್ಲಿ ದಿಸ್ ಇಸ್ ಅ ಗೋಲ್ಡನ್ ಟೈಮ್ ಫಾರ್ ದೆಮ್. ಈ ಟೈಮಲ್ಲಿ ಚೆನ್ನಾಗಿ ಓದ್ಬೇಕು ಅಷ್ಟೇ. ಅದೇ ಅಲ್ಟಿಮೇಟ್ಲಿ ಅಗೇನ್ ಲೈಕ್ ಸೀರಿಯಸ್ಲಿ ತುಂಬಾ ಖುಷಿ ಆಗುತ್ತೆ ಈ ಲೆವೆಲ್ ಆಫ್ ಮೆಚುರಿಟಿ ಏಜ್ ಅಲ್ಲಿ ಇರೋದು ಅಂತ ಅಂದ್ರೆ. ತುಂಬಾನೇ ಸೆಂಟ್ರಲಿ ಅವರು ಫೋಕಸ್ ಮಾಡ್ತಿರೋದೇ ಅಲ್ಟಿಮೇಟ್ಲಿ ನಿಮ್ ಪೇರೆಂಟ್ಸ್ ನ ನೀವು ಪ್ರೌಡ್ ಮಾಡ್ಬೇಕಷ್ಟೇ. ಅದೇ ನಿಮ್ ಫೈನಲ್ ಗೋಲು. ನೀವು ಹೆಂಗಾದ್ರೂ ಮಾಡಿ ಏನಾದ್ರೂ ಮಾಡಿ ಅಂಡ್ ಆ ತರ ಒಂದು ಲೈಕ್ ಕರ್ನಾಟಕದಲ್ಲೇ ಟಾಪ್ 3 ಕಾಲೇಜಸ್ ಅಲ್ಲಿ ಒಂದಾಗಿರೋ PS ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ನನ್ ಮಗಳು ಅಥವಾ ನನ್ ಮಗ ಓದ್ತಿದ್ದಾನೆ ಅಂತ ಹೇಳ್ಕೊಳಕ್ ಅವ್ರಿಗೇನೆ ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ. ಇದ್ರ ಮುಂದೆ ಲೈಕ್ ನೀವು ಓದ್ಬೇಕಾಗಿರೋದು ಏನು ಇಲ್ಲ ಅಂತ ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ರು ಅವ್ರು ಆಕ್ಚುಲಿ. ದಟ್ ವಾಸ್ ಅಗೇನ್ ರಿಯಲಿ ಗುಡ್ ದಿವ್ಯಾ ಅವರೇ, ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಅವತ್ತು ಇಫ್ ಶಿ ವುಡಂಟ್ ಹ್ಯಾವ್ ಟೇಕನ್ ದಟ್ ಪೇನ್ ಟು ರೈಟ್ ದಟ್ ಮೇಲ್ ಟು ಮೀ, ಇವತ್ತು ಈ ವಿಡಿಯೋ ಪಾಸಿಬಲ್ ಆಗ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಇನ್ ಅವರ್ ಚಾನಲ್. ನಿಮ್ ಕೊಟ್ಟಿರೋ ಪ್ರತಿಯೊಂದು ಮಾತಲ್ಲೂ ಒಂದು ವ್ಯಾಲ್ಯೂಬಲ್ ಟಿಪ್ ಇದೆ. ಅದನ್ನ ಸ್ಟೂಡೆಂಟ್ಸ್ ಹೆಂಗೆ ಗ್ರಾಸ್ಪ್ ಮಾಡ್ಕೋತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಫಸ್ಟ್ಲಿ ಥ್ಯಾಂಕ್ ಯು ಫಾರ್ taking that pain to help out students who are trying to prepare for KCET 2025. ಈ ರೀತಿ ನೀವು ಹೆಲ್ಪ್ ಮಾಡಿ ಈ ರೀತಿ ಗೆಸ್ಟರ್ಸ್ ನ ತೋರಿಸ್ತು ಅಂತ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ಇದು 100 ಡಿಫ್ರೆಂಟ್ ವೇಸ್ ಅಲ್ಲಿ ನಿಮ್ಗೆ ಬೇರೆ ಕಡೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಬೇರೆಯವ್ರನ್ನು ಕೂಡ ಎಂಕರೇಜ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರೂ CET ಲಿ ಒಳ್ಳೆ ರ್ಯಾಂಕ್ ನ ತೆಗ್ದಿದ್ರೆ ಅಥವಾ ಈ ತರ ಶಾರ್ಟ್ ಟೈಮ್ ಅಲ್ಲಿ ಒಂದು ಒಳ್ಳೆ ರ್ಯಾಂಕ್ ನ ನೀವು ಗೈನ್ ಮಾಡಿದ್ರೆ, ಒಂದು ಒಳ್ಳೊಳ್ಳೆ ಕಾಲೇಜಸ್ ಅಲ್ಲಿ ಓದ್ತಿದ್ರೆ, ನೀವು ಈ ತರ ನಮ್ಮ ಚಾನಲ್ ಬಂದು ಮಾತಾಡಿದ್ರೆ ವಿಲ್ ಆಲ್ಸೋ ಮೋಟಿವೇಟ್ ಸ್ಟೂಡೆಂಟ್ಸ್ ಹೂ ಆರ್ ಟ್ರೈಂಗ್ ಟು ಪ್ರಿಪೇರ್ ನೌ. ಅದಕ್ಕೆ ದಿಸ್ ಇಸ್ ಸ್ಟಾರ್ಟ್ ಅಂತ ಅನ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ ಒನ್ಸ್ ಅಗೇನ್. ಮುಂದೆನೂ ಕೂಡ ಯಾವ್ದಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ವಿಲ್ ಒನ್ಸ್ ಅಗೇನ್ ಹ್ಯಾವ್ ಯು ಇನ್ ಆರ್ ವಿಡಿಯೋಸ್ ಅಂಡ್ ಹ್ಯಾವ್ ಯು ಇನ್ ಆರ್ ಕಮ್ಯುನಿಟಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ. ಯು ಆರ್ ಇನ್ ಅ ರಿಯಲಿ ಗುಡ್ ಪ್ಲೇಸ್. PS ರಿಂಗ್ ರೋಡ್ ಕ್ಯಾಂಪಸ್ ನಾನು ಫಸ್ಟ್ ಹೇಳ್ದಂಗೆ ಇಟ್ ವಾಸ್ ಒನ್ ಆಫ್ ಮೈ ಬಕೆಟ್ ಲಿಸ್ಟ್ ಅಲ್ಲಿ ಏನ್ ಕಾಲೇಜಸ್ ಇತ್ತು ಅದರಲ್ಲಿ RVC ಅಂತ ನನ್ನ ರ್ಯಾಂಕ್ ಅಫೋರ್ಡಬಲ್ ಇಲ್ಲ ಅಂತ ಗೊತ್ತಿತ್ತು. ಸೊ BMS ಅಥವಾ PS ರಿಂಗ್ ರೋಡ್ ಕ್ಯಾಂಪಸ್ ಸಿಕ್ಕಿದ್ರೆ ಐ ವುಡ್ ಹ್ಯಾವ್ ಗಾನ್ ಅನ್ಸುತ್ತೆ. ಸೊ ಅದಕ್ಕೆ ಟ್ರೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಸಿಗ್ಲಿಲ್ಲ. ಬಟ್ ಇಟ್ ಈಸ್ ಅ ರಿಯಲಿ ಗುಡ್ ಇನ್ಸ್ಟಿಟ್ಯೂಷನ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಫಸ್ಟ್ ಆಫ್ ಆಲ್ ನೀವು ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದೀರಾ. ಆ ಪ್ಲೇಸ್ ಇಂದ ನೀವು ಮ್ಯಾಕ್ಸಿಮಮ್ ಎಕ್ಸ್ಟ್ರಾಕ್ಟ್ ಮಾಡಕ್ ಟ್ರೈ ಮಾಡಿ ಅಂತ ನನ್ನ ಕಡೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಆಸ್ ಎ ಸಜೆಷನ್ ಫ್ರಮ್ ಯೋರ್ ಸೀನಿಯರ್ ಅಂತಾನೆ ಅನ್ಕೊಳ್ಳಿ. ಸೊ ಡೂ ಆಸ್ ಮೆನಿ ಥಿಂಗ್ಸ್ ಆಸ್ ಯು ಕ್ಯಾನ್. ಎಲ್ಲೇ ಆಪರ್ಚುನಿಟಿ ಸಿಕ್ಕಿದ್ರು ಮಿಸ್ ಮಾಡಬೇಡಿ. ಫ್ರಮ್ ಆರ್ ಕಮ್ಯುನಿಟಿ ಆನ್ ಬಿಹಾಫ್ ಆಫ್ ದ ಎಂಟೈರ್ ಚಾನಲ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡೇವರ್ಸ್. ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತೀರಾ. ನೀವು ನಿಮ್ಮ ಪೇರೆಂಟ್ಸ್ಗೋಸ್ಕರ ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂತಂದ್ರೆ ನೀವು ಲೈಫಲ್ಲಿ ಏನಾದರೂ ಒಂದು ಮಾಡ್ತೀರಾ ಅಂತ. ಸೊ ವಿಲ್ ಬಿ ವೇಟಿಂಗ್ ಟು ಸಿ ವೇರ್ ಇಟ್ ಗೋಸ್. So all the very best for your future endeavors. A particular podcast in the nangene there were a lot of things to learn from Divya, who gave all her valuable tips in this particular video. So ನಾನೇ ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಂಡೆ. ಇದೇ ರೀತಿ ಈ ವಿಡಿಯೋ ನೋಡಿದವರನ್ನು ತುಂಬಾ ತಿಳ್ಕೊಂಡಿರ್ತೀರಾ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಇದೇ ರೀತಿ ಮುಂದೆ ಪಾಡ್ಕಾಸ್ಟ್ ನ ಅಂಡ್ ಗೈಡೆನ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಬಿಡಿ. With this we can end this here. Thank you Divya. Thank you for being here. Thank you.